ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಹತ್ರ ಇದೆ Xiaomi 15. ಈ ವಿಡಿಯೋದಲ್ಲಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ನಮಗೆ ಈ ಫೋನ್ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಒಂದು ಬಾಕ್ಸ್ ಸಿಗ್ತಾ ಇದೆ. ಡಿಸೈನ್ ಬೈ Xiaomi. ಇದು ಓಪನ್ ಮಾಡ್ತಿದ್ದಂಗೆ ನಮಗೆ ಪ್ರೀಮಿಯಂ ಪೌಚ್ ಸಿಗ್ತಾ ಇದೆ. ಆನಂತರ ಕ್ವಿಕ್ ಸ್ಟಾರ್ಟರ್ ಗೈಡ್ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಸಿಮ್ ಎಜೆಕ್ಟರ್ ಟೂಲ್, ಪ್ರೀಮಿಯಂ ಫೋನ್ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. $90 ಚಾರ್ಜರ್. ಇದರಲ್ಲಿ ಇನ್ನೇನು ಸ್ಪೆಷಲ್ ಅಂದರೆ A to C ಕೇಬಲ್, ಸ್ಪೀಡ್ ಚಾರ್ಜಿಂಗ್ ಮಾಡೋಕ್ಕೆ ಇದರ ಆಪ್ಷನ್ ಮಾಡಿದ್ದಾರೆ. ಬನ್ನಿ ಫೀಚರ್ಸ್ ಬಗ್ಗೆ ಮಾತಾಡೋಣ. ಇನ್ನು ಈ ಫೋನ್ ಬಗ್ಗೆ ಮಾತಾಡೋದಾದರೆ ಈ ಫೋನ್ ತುಂಬ ಪ್ರೀಮಿಯಂ ಫೋನ್ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಕಾಂಪ್ಯಾಕ್ಟ್ ಡಿಸೈನ್ ಇದೆ. ಇದರ ಲುಕ್ ಫೀಲ್ ಚೆನ್ನಾಗಿದೆ. ಡಿಫ್ರೆಂಟ್ ಫ್ಲ್ಯಾಗ್ಶಿಪ್ ಫೀಲ್ ಬರುತ್ತೆ. ಇನ್ನು ಇದರ ಬಾಕ್ಸಿಗೆ ಡಿಸೈನ್ ಹೊಂದಿದೆ. ರೌಂಡೆಡ್ ಕಾರ್ನರ್ಸ್ ಇದೆ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಗ್ರಿಪ್ ಚೆನ್ನಾಗಿದೆ. ಈ ಫೋನ್ನ ಬ್ಯಾಕ್ನಲ್ಲಿ ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಇದಕ್ಕೆ Xiaomi ಶೀಲ್ಡ್ ಗ್ಲಾಸ್ ಟೆಕ್ನಾಲಜಿ ಬಳಸಿದ್ದಾರೆ. ಇನ್ನು ಇದರ ಫ್ರೇಮ್ ಅಲ್ಯೂಮಿನಿಯಂನಿಂದ ಮಾಡಲಾಗಿದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬೇಗ ಡ್ಯಾಮೇಜ್ ಆಗೋಲ್ಲ. ಮತ್ತು ಈ ಫೋನ್ 195 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 8.4 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಅಂತ ಫೀಲ್ ಆಗಲ್ಲ, ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಈ ಫೋನ್ ಲೈಟ್ ವೆಯ್ಟ್ ಡಿಸೈನ್ನ ಹೊಂದಿದೆ ಮತ್ತು ಈ ಫೋನ್ 3 ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. ಈಗ ನಮ್ಮ ಹತ್ರ ಇರೋದು ಬ್ಲ್ಯಾಕ್ ಕಲರ್. ಇನ್ನು ಉಳಿದ ಕಲರ್ ನೋಡೋದಾದರೆ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಇದೆ. ಈ 3 ಕಲರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನೂ ಇಲ್ಲ. ರೈಟ್ ಹ್ಯಾಂಡ್ ಸೈಡಲ್ಲಿ ಪವರ್ ಬಟನ್ ಇದೆ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಈ ಫೋನ್ನ ಮೇಲೆ ಏನೂ ಇಲ್ಲ. ಈ ಫೋನ್ನಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗುತ್ತೆ ಮತ್ತು ಇದರ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಮತ್ತು ಈ ಫೋನ್ IP68 ರೇಟಿಂಗ್ನ ಹೊಂದಿದೆ. ಇದನ್ನು 1.5 ಮೀಟರ್ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನಾಗಲ್ಲ. ಈ ಫೋನ್ 12GB ರ್ಯಾಮ್ ಮತ್ತು 512GB ಸ್ಟೋರೇಜ್ ಬರುತ್ತೆ. ಇದು ಒಂದೇ ವೇರಿಯಂಟಲ್ಲಿ ಸಿಗುತ್ತೆ. ನೀವು ಇದೇ ವೇರಿಯಂಟ್ನಲ್ಲಿ ತಗೋಬೋದು. ಈ ಫೋನ್ಗೆ 65,000 ಸಿಗ್ತಾ ಇದೆ ಮತ್ತು ಇದರ ಜೊತೆಗೆ 5,000 ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.36 ಇಂಚಸ್ ಇದೆ. LTPO ಅಮೂಲ್ LED ಡಿಸ್ಪ್ಲೇ ಸಿಗ್ತಾ ಇದೆ. 1.5K ರೆಸೊಲ್ಯೂಷನ್ನ ಹೊಂದಿದೆ. ಈ ಡಿಸ್ಪ್ಲೇ HDR10+ ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ ಮತ್ತು HDR ವಿವಿಡ್ ಸಪೋರ್ಟ್ ಕೂಡ ಸಿಗುತ್ತೆ. ಇದು 10 ಬಿಟ್ ಪ್ಯಾನಲ್ ಆಗಿದೆ. 120 Hz ರಿಫ್ರೆಶ್ ರೇಟ್ ಇದೆ. LTPO ಡಿಸ್ಪ್ಲೇ ಆಗಿರೋದ್ರಿಂದ ಇದರ ರಿಫ್ರೆಶ್ ರೇಟ್ ಆಟೋಮೆಟಿಕ್ಲಿ 1 Hz to 120 Hz ವರೆಗೂ ಅಡ್ಜಸ್ಟ್ ಆಗುತ್ತೆ. ಇನ್ನು ಬ್ಯಾಟ್ರಿ ಸೇವ್ ಮಾಡಲು ಹೆಲ್ಪ್ ಮಾಡುತ್ತೆ. ಇದರಲ್ಲಿ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ನ ಹೊಂದಿದೆ. ಇದರ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ ಮತ್ತು ಈ ಫೋನ್ನಲ್ಲಿ ತುಂಬ ಕಂಟೆಂಟ್ನ ಪ್ಲೇ ಮಾಡಿ ನೋಡಿದ್ದೀನಿ. ಕಲರ್ಸ್ ಚೆನ್ನಾಗಿದೆ, ವಿವಿಡ್ ಆಗಿ ಬರುತ್ತೆ. ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ಇಷ್ಟ ಆಗುತ್ತೆ ಮತ್ತು ಈ ಡಿಸ್ಪ್ಲೇ ತುಂಬ ಪ್ರೀಮಿಯಂ ಆಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ, ಬನ್ನಿ. ಈ ಫೋನ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿದೆ. ಇದರಲ್ಲಿ ನೀವು ಹೆವಿ ಗೇಮ್ಸ್ನ ಈಸಿಯಾಗಿ ಆಡ್ಬೋದು. ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 4.0 ಸ್ಟೋರೇಜ್ ಸಿಗ್ತಾ ಇದೆ. ಎಲ್ಲ ಫ್ಲ್ಯಾಗ್ಶಿಪ್ ಲೆವೆಲಲ್ಲೇ ಸಿಗ್ತಾ ಇದೆ. ಇದರಲ್ಲಿ 23 lakhs ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ. 67% CPU ಥ್ರೋಟಲ್ ಇದೆ. ಈ ಫೋನ್ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ, ಆದರೆ ಇದು ಬೇಗ ಕೂಲ್ ಆಗುತ್ತೆ. ಯಾಕಂದರೆ ಇದರಲ್ಲಿ ನಿಮಗೆ ಸಿಗುತ್ತೆ Xiaomi 3D VC ಕೂಲಿಂಗ್ ಸಿಸ್ಟಮ್. ಇದರಿಂದ ಫೋನ್ ತುಂಬ ಜಾಸ್ತಿ ಹೀಟ್ ಆಗೋಲ್ಲ. ಮತ್ತು ಈ ಫೋನ್ನಲ್ಲಿ 3 ಅವರ್ ಗೇಮ್ ಆಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. BGMIನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ನ ಇಡ್ಬೋದು. 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಈ ಫೋನ್ ಗೇಮಿಂಗೋಸ್ಕರ ಬೆಸ್ಟ್ ಇದೆ.
ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗೋಲ್ಲ, ಲ್ಯಾಗ್ ಫೀಲ್ ಆಗೋಲ್ಲ, ಬೆಸ್ಟ್ ಗೇಮಿಂಗ್ ಸಿಗುತ್ತೆ. ಇನ್ನು ಈ ಫೋನ್ ಆಂಡ್ರಾಯ್ಡ್ 15 ಮತ್ತು ಹೈಪರ್ OS 2.0 ಅಲ್ಲಿ ಬರ್ತಾ ಇದೆ. ಇದಕ್ಕೆ 4 years OS ಅಪ್ಡೇಟ್ ಮತ್ತು 5 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 4 years ಯೂಸ್ ಮಾಡ್ಬೋದು. ಇದರ UI ತುಂಬ ಚೆನ್ನಾಗಿದೆ, ಸ್ಮೂತಾಗಿ ವರ್ಕ್ ಆಗುತ್ತೆ, ಆ್ಯನಿಮೇಷನ್ ಚೆನ್ನಾಗಿದೆ, ಕ್ಲೀನ್ UI ಸಿಗುತ್ತೆ ಮತ್ತು Xiaomi ಹೈಪರ್ ತುಂಬ AI ಸಪೋರ್ಟ್ನ ಹೊಂದಿದೆ. AI ರೇಟಿಂಗ್, AI ಸ್ಪೀಚ್ ರೆಕಗ್ನೈಸೇಷನ್, AI ಇಂಟರ್ಪ್ರೆಟರ್, AI ಕ್ಲಾರಿಟಿ, AI ವಾಯ್ಸ್ ಅಸಿಸ್ಟೆನ್ಸ್, AI ಇಮೇಜ್ ಇನ್ಸ್ಪೆಕ್ಷನ್, AI ಎರೇಸರ್ ಪ್ರೋ, AI ರಿಫ್ಲೆಕ್ಷನ್ ರಿಮೂವರ್, AI ಫಿಲಮ್ ಅಂತ ತುಂಬ ಫೀಚರ್ಸ್ನ ಹೊಂದಿದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಹೇಳ್ತೀನಿ ಬನ್ನಿ. 50 MP OS ವಿತ್ ಸೋನಿ ಸೆನ್ಸಾರ್ ಇದೆ. ಎರಡನೇದು 50 MP ಅಲ್ಟ್ರಾವೈಡ್ ಕ್ಯಾಮ್ರಾ ಸಿಗುತ್ತೆ ಮತ್ತು 50 MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ 8K ವಿಡಿಯೋಸ್ 30 FPS ಅಲ್ಲಿ ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ, 10x ಝೂಮ್ ವಿಡಿಯೋ ಮಾಡ್ಬೋದು, ಡಾಲ್ಬಿ ವಿಷನ್ 10-bit HDR+ ವಿಡಿಯೋ ಸಪೋರ್ಟ್ ಇದೆ. Xiaomi 15 ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದೆ 50 MP, 8K ವಿಡಿಯೋಸ್ ವಿತ್ 30 FPS ಅಲ್ಲಿ. ಇದ್ರ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಚೆಕ್ ಮಾಡಿ, ವಿಡಿಯೋ ಕ್ಲಾರಿಟಿ ಹೇಗಿದೆ ಚೆಕ್ ಮಾಡಿ, ನಮ್ಮ ವಾಯ್ಸ್ ಕ್ಲಾರಿಟಿ ಹೇಗಿದೆ ಚೆಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ಫೋಟೋಸ್ನಲ್ಲಿ ಮ್ಯಾಕ್ಸಿಮಮ್ 60x ಝೂಮ್ ಮಾಡ್ಬೋದು. ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಕಲರ್ ವಿವಿಡ್ ಆಗಿ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ತುಂಬ ಚೆನ್ನಾಗಿ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬರುತ್ತೆ. ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬ್ಲರ್ ಆಗುತ್ತೆ ಮತ್ತು ಫ್ರಂಟಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ 4K 60 FPS ವಿಡಿಯೋನ ತೆಗಿಬೋದು. 8K ವಿಡಿಯೋ ಸಪೋರ್ಟ್ ಇಲ್ಲ, ಆದರೆ ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್, ಲೈಟ್ ಕಂಟ್ರೋಲ್ ಎಲ್ಲನೂ ಚೆನ್ನಾಗಿದೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಇನ್ನು ಇದರ ಬ್ಯಾಟ್ರಿ ಕಡೆ ಬಂದರೆ ಇದರಲ್ಲಿ 5240 mAh ಬ್ಯಾಟ್ರಿ ಸಿಗ್ತಾ ಇದೆ. 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಮತ್ತು 50 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದು 1 ಅವರಲ್ಲಿ 0 to 100% ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಈ ಫೋನ್ ಚೆನ್ನಾಗಿದೆ, ಇದರ ಬೆಸ್ಟ್ ಕ್ಯಾಮ್ರಾ ಇದೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ, ಈ ಫೋನ್ ತೊಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.